ಎಲ್ಲರಿಗೂ ನಮಸ್ಕಾರ. ಕನ್ನಡ ರತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. BBA ಏವಿಯೇಷನ್ 2ನೇ ಸೆಮಿಸ್ಟರ್ ಅಧ್ಯಾಯ 2 ಕುಂಡಜ್ಜನ ಪ್ರಸಂಗ. ಈ ಅಧ್ಯಾಯದ ಸರಳ ರೂಪದ ವಿವರಣೆಯನ್ನು ಪ್ರಸ್ತುತ ಈ ವಿಡಿಯೋದಲ್ಲಿ ಗಮನಿಸೋಣ. ಪ್ರಸ್ತುತ ಕುಂಡಜ್ಜನ ಪ್ರಸಂಗ ಅಧ್ಯಾಯದಲ್ಲಿ ಒಬ್ಬ ವಾರೆಗಣ್ಣಿನ ವಯಸ್ಸಾದ ಮುದುಕ, ಅವನು ಹೇಳುವಂತಹ ಕತೆಗಳು, ಅವನ ಜ್ಞಾನ, ಹಾಗೆ ಹೆಣ್ಣೊಬ್ಬಳ ಸಂಗದ ಮೋಹಕ್ಕೆ ಬಿದ್ದ ಇವನು ಕಣ್ಣನ್ನು ಊನ ಮಾಡಿಕೊಂಡಿರುತ್ತಾನೆ. ಅವನ ಮುಂದೆ ನಡೆಯುವ ಘಟನೆಗಳನ್ನೆಲ್ಲ ಗಮನಿಸಲಾಗದೆ ಪರಿತಪಿಸುವ ಪರಿ ಹಾಗೂ ಆ ವ್ಯಕ್ತಿಯ ಜೀವನ ಮನಕರಗುವಂತೆ ಮಾಡುತ್ತದೆ. ಕುಂಡಜ್ಜನಿಗೆ ಯಾವ ಜೀವ ಸಂಬಂಧಗಳು ಇರುವುದಿಲ್ಲ. ಅದಕ್ಕಾಗಿ ಅವನು ಎಂದೂ ದುಃಖಿಸುವುದೂ ಇಲ್ಲ. ಬದುಕು ಕಟ್ಟಿಕೊಳ್ಳಲು ಹೊಸ ಹೊಸ ಆಲೋಚನೆಗಳನ್ನು ಆತ ಮಾಡುತ್ತಲೇ ಇರುತ್ತಾನೆ. ಕುಂಡಜ್ಜ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಅವನಿಗೇನೋ ಕೊಂಡಯ್ಯ ಎಂದು ಹೆಸರಿಟ್ಟಿದ್ದರು. ಆದರೆ ಆ ಕೊಂಡಯ್ಯ ಬೆಳೆಯುತ್ತಾ ಅವನ ಕಣ್ಣುಗಳು ವಾರೆಗಣ್ಣಾದವು. ಅಂದರೆ ಬಲದಿಕ್ಕಿನಲ್ಲಿ ಇರುವವರನ್ನು ಎಡದಿಕ್ಕಿನಿಂದಲೂ, ಎಡದಿಕ್ಕಿಗೆ ಇರುವವರನ್ನು ಬಲದಿಕ್ಕಿನಿಂದಲೂ ನೋಡುತ್ತಿದ್ದನು. ಆದ್ದರಿಂದ ಇವನ ಹೆಸರು ಕೊಂಡಯ್ಯ ಇರಲಾರದು, ಕುಂಡಯ್ಯನೇ ಇರಬೇಕು ಎಂದು ವಯಸ್ಸಾದ ನಂತರ ಇವನನ್ನು ಕುಂಡಜ್ಜ ಎಂದು ಎಲ್ಲರೂ ಕರೆಯುತ್ತಿರುತ್ತಾರೆ. ಕುಂಡಜ್ಜನನ್ನು ವಯಸ್ಸಾದ ಮೇಲೆ ಯಾರಾದರೂ ಕಣ್ಣು ಯಾಕಯ್ಯ ದಂಡಗಣ್ಣಾಗವೆ ಎಂದು ಕೇಳಿದರೆ ಅದಕ್ಕೆ ಅವನು ಒಂದು ಪ್ರಸಂಗವನ್ನೇ ಹೇಳುತ್ತಿದ್ದ. ಅದು ಹೀಗಿತ್ತು. ಸ್ವಾಮಿ, ನಾನು ಒಳ್ಳೆ ಪ್ರಾಯದ ಹುಡುಗನಾಗಿದ್ದಾಗ ಚಿಗುರು ಮೀಸೆ ಮೂಡುವ ಕಾಲದಲ್ಲಿ ಒಳ್ಳೆಯ ಹುಡುಗಿಯನ್ನು ಹುಡುಕಿ ಲಗ್ನವಾಗಬೇಕು ಎಂದು ರೊಟ್ಟಿ ಬುಟ್ಟಿಯನ್ನು ಕಟ್ಟಿಕೊಂಡು ಊರು ಕೇರಿ ಕಾಡು ಮೇಡು ಅನ್ನದೆ ಹೊರಟೆ. ಹಾಗೆ ಹೋಗುವಾಗ ಅಲ್ಲೊಂದು ಪಟ್ಟಣ ಸಿಕ್ಕಿತು. ಆ ಪಟ್ಟಣದಲ್ಲಿ ಒಬ್ಬಳು ಸೂಳೆ ಇದ್ದಳು. ಅವಳು ಊರ ಮುಂದೆ ಒಂದು ನಗಾರಿಯನ್ನು ಮಡಗಿಸಿದ್ದಳು. ಆ ನಗಾರಿಗೆ ಯಾರಾದರೂ ಒಂದು ಏಟು ಹೊಡೆದರೆ ಅವನು 1,000 ಕೊಟ್ಟು ಒಂದು ರಾತ್ರಿ ಆ ಸೂಳೆಯ ಜೊತೆಗೆ ಊಟ ಮಾಡಬಹುದಾಗಿತ್ತು. ಹೀಗೆ 2 ಏಟು ಹೊಡೆದವನು 2,000, 2 ರಾತ್ರಿ. ಹೀಗೆ ಸರಿ. ಲೋಕದ ಮೇಲೆ ಇರುವ ಹಲವಾರು ಶ್ರೀಮಂತರು, ರಾಜನ ಮಕ್ಕಳು, ಮಂತ್ರಿಯ ಮಕ್ಕಳು ಎಲ್ಲರೂ ಆ ನಗಾರಿಯನ್ನು 1 ಏಟು 2 ಏಟು ಹೊಡೆದು ಆಕೆಯ ಜೊತೆಗೆ ಊಟ ಮಾಡಬಹುದಾಗಿತ್ತು. ಹಾಗೆ ಆ ಮಾರ್ಗವಾಗಿ ನಾನು ಹೋಗುವಾಗ ಆ ನಗಾರಿ ಸೂಳೆಯದ್ದು ಅಂತ ಗೊತ್ತಿಲ್ಲದೆ ದೊಣ್ಣೆಯನ್ನು ತೆಗೆದುಕೊಂಡು ಢಮಢಮ ಎಂದು ಬಾರಿಸಿಬಿಟ್ಟೆ. ಅಬ್ಬಬ್ಬ, ಇಷ್ಟೊಂದು ಏಟು ಹೊಡೆದಂತಹ ಶ್ರೀಮಂತ ಇವನು ಹೇಗಿರಬಹುದು ಎಂದು ಆ ಊರ ಜನರೆಲ್ಲ ಬಂದು ನನ್ನನ್ನು ನೋಡಿ ನಗಾಡಿದರು. ಅಷ್ಟೊತ್ತಿಗೆ ಆಹಾ, ಇಷ್ಟೊಂದು ಶ್ರೀಮಂತ ಯಾರಿರಬಹುದು, ಅವನನ್ನು ಆರತಿ ಮಾಡಿ ನಾನೇ ಕರೆತುಕೊಳ್ಳುವೆ ಎಂದು ಆ ಒಬ್ಬ ನಾಯಕಸಾನಿ ಕೂಡ ಬಂದೇ ಬಿಟ್ಟಳು. ಬಂದವಳೇ ನನ್ನನ್ನು ನೋಡಿ ಅವಳಿಗೆ ಎಲ್ಲಿಲ್ಲದ ರುದ್ರಕೋಪ ಬಂದು ಆ ಕೆನ್ನೆಗೊಂದು ಈ ಕೆನ್ನೆಗೊಂದು ಬಾರಿಸಿದಳು. ಆ ಕ್ಷಣದಲ್ಲೇ ಎಡಗಡೆ ಗಣ್ಣು ಬಲಕ್ಕೆ, ಬಲಗಡೆ ಗಣ್ಣು ಎಡಕ್ಕೆ ಬಂತು ಎಂದು ಒಂದು ಕಥೆಯನ್ನೇ ಕಟ್ಟಿ ಹೇಳುತ್ತಿದ್ದ. ಈ ಪ್ರಸಂಗ ಹೇಳಿದ್ದನ್ನು ನೋಡಿದರೆ ಕುಂಡಜ್ಜ ಎಂತಹ ಕತೆಗಾರನಿರಬಹುದು ಎಂದು ಅನಿಸುತ್ತದೆ. ಅನಿಸುವುದೇನು ಬಂತು, ಆ ಮಾತಂತೂ ನಿಜ. ಕುಂಡಜ್ಜ ಹುಟ್ಟೋದಕ್ಕೆ ಮೊದಲು ಅವನ ತಂದೆ ತಾಯಿಗಳು ಸ್ವಾಮಿ ಕಾರಯ್ಯನು ತಮಗೆ ಒಂದು ಗಂಡು ಮಗು ಸಂತಾನವನ್ನು ಕರುಣಿಸುವುದಾದರೆ ಆ ಮುಂದಿನ ಯಾವುದಾದರೂ ಒಂದು ವರ್ಷ ಸ್ವಾಮಿಯ ಗುಡ್ಡಕ್ಕೆ ಜಾತ್ರೆಗೆ ಬಂದು ಗಂಡ ಹೆಂಡತಿ ಇಬ್ಬರು ತಲೆಮುಡಿ ಕೊಡಿಸಿ ಉರುಳು ಸೇವೆ ಮಾಡಿ ಬರುವುದಾಗಿ ಹರಕೆಯನ್ನು ಕಟ್ಟಿಕೊಂಡಿದ್ದರಂತೆ. ಅದರಂತೆ ಕುಂಡಯ್ಯ ಹುಟ್ಟಿದ 7ನೇ ವರ್ಷದಲ್ಲಿ ಹರಕೆ ತೀರಿಸಲು ಹೊರಟರು. ಆ ವರ್ಷ ಕಾರಯ್ಯನ ಗುಡ್ಡದ ಬುಡದಲ್ಲಿ ಜನಸಮೂಹ ಬಹಳ ಸೇರಿತ್ತು. ಜಾತ್ರೆ ಶ್ರಾವಣ ಮಾಸದಲ್ಲಾದ್ದರಿಂದ ಮಳೆ ತಾಪತ್ರೆ ಬೇರೆ ಇತ್ತು. 5 ದಿನಗಳಲ್ಲಿ ಜಾತ್ರೆ 3 ದಿನ ಮಳೆ ಹೊಡೆದಿತ್ತು. ಜಾತ್ರೆಯ ಮೈದಾನದ ಕೊಳೆ, ಕಸ, ಕಡ್ಡಿ, ಮಲ, ಮೂತ್ರ ಎಲ್ಲ ಮಳೆಯ ನೀರಿಗೆ ಕೊಚ್ಚಿ ಬಂದು ಗುಡ್ಡದ ಬುಡದ ಕೆರೆಗೆ ಸೇರಿಕೊಂಡಿತ್ತು. ಅದೇ ನೀರನ್ನು ಬಳಸಿ ಮೈಕೈ ತೊಳೆಯಲಾಗುತ್ತಿತ್ತು. ಅಲ್ಲಿದ್ದ ಜನ ಬಹಿರ್ದಶೆ ಶುದ್ಧಿ ಮಾಡಲಾಗಿ ಅದೇ ನೀರನ್ನು ಕುಡಿಯಲಾಗಿ ಆಹಾ ಓಹೋ ಅನ್ನುವುದರಲ್ಲಿ ಕಾಲರ ಹತ್ತಿಕೊಂಡಿತು. 100 ಜನ ಅಲ್ಲೇ ನಿಂತಗಾಲಲ್ಲೇ ಕುಂತಲ್ಲೇ ವಾಂತಿ ಭೇದಿಯಾಗಿ ಭೂಮಿಗೆ ಕೈಕಾಲು ಚಾಚಿದರು. ಹೀಗೆ ಕುಂಡಯ್ಯ ತನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡು ಅನಾಥನಾದನು. ಅನಾಥನಾದ ಈ ಕುಂಡಯ್ಯ 7ನೇ ವಯಸ್ಸಿನಿಂದ 10-12ನೇ ವಯಸ್ಸಿನವರೆಗೆ ಅವರಿವರ ಮನೆಯ ಹೊಸಿಲು, ಕೊಟ್ಟಿಗೆ, ತೋಟ, ತುಡಿಕೆಗಳಲ್ಲಿ ಬೆಳೆದ.
ಪ್ರಾಯಕ್ಕೆ ಸಲ್ಲುತ್ತಿದ್ದಂತೆ ಊರವರ ದನಗಳನ್ನು ಮೇಯಿಸುವ ಕಾಯಕ ಹಿಡಿದ. ಆಮೇಲೆ ಕುಂಡೆಯ ಊರಲ್ಲಿ ಬೆಳೆದದಕ್ಕಿಂತ ಕಾಡಲ್ಲಿ ಬೆಳೆದದ್ದೇ ಹೆಚ್ಚು. ಕಾಡಿನಿಂದ ಹೊರಬಂದ ಐದ ತಾನೇ ಮುದ್ದೆ ತಿರುವಿಕೊಂಡು ಉಂಡು ಒಬ್ಬನೇ ಗುಡಿಸಲಿನ ಒಳಗೆ ಮಲಗಲು ಬೇಸರವಾಗಿ ಅವರಿವರ ಮನೆಯ ಜಗಲಿ ಸೇರುತ್ತಿದ್ದ. ಅಲ್ಲಿ ನಿದ್ದೆ ಬರದ ಮುದುಕರು ಹುಡುಗರು ಮಲಗಿ ರಾತ್ರಿಯೆಲ್ಲ ಅವನು ಹೇಳುವ ಪ್ರಸಂಗಗಳನ್ನು ಕೇಳುವುದು, ಒಡಪು ಹಚ್ಚುವುದು. ಕೊನೆಗೆ ಅವನೊಬ್ಬನೇ ಅದಾದ ತನಗೆ ತಾನೇ ಮಾತಾಡಿಕೊಳ್ಳೋದು ರೂಢಿಯಾಗ್ಬಿಟ್ಟಿತ್ತು. ಹೀಗೆ ಬೆಳೆದ ಕುಂಡಯ್ಯನಿಗೆ ಲಗ್ನ ಮಾಡುವವರು ಕಾಣದೆ ಅವನಂತೆಯೇ ದಿಕ್ಕಿಲ್ಲದೆ ನಿಂತಿದ್ದ ಕಾಡಮ್ಮನನ್ನು ಅವನು ಕೂಡಿದಾಗ ವಯಸ್ಸು 40 ದಾಟಿತ್ತು. ಅಂತೂ ಇಂತೂ ಕುಂಡಯ್ಯನಿಗೆ ಕಾಡಮ್ಮನೊಂದಿಗೆ ಮದುವೆಯಾಗಿತ್ತು. ಇತ್ತೀಚೆಗೆ ಈ ಕುಂಡಯ್ಯನ ಕಿವಿ ಕೇಳಿಸುತ್ತಿರಲಿಲ್ಲ, ಕಣ್ಣೂ ಕಾಣಿಸುತ್ತಿರಲಿಲ್ಲ, ಕೈಕಾಲು ಸಹ ಬಿದ್ದು ಹೋಗಿ ಊರವರ ಕೆಲಸ ದನ ಮೇಯಿಸೋದು ಎಲ್ಲವನ್ನ ಬಿಟ್ಟು ಬಿಟ್ಟಿದ್ದ. ಅವನು ಅವನ ಗುಡಿಸಲ ಮುಂದೆಯೇ ಕುಳಿತುಕೊಳ್ಳುತ್ತಿದ್ದ. ಇಷ್ಟಾದರೂ ಆ ಕುಂಡಜ್ಜನಿಗೆ ಹೇಳುವವರು ಕೇಳುವವರು ಯಾರೂ ಇಲ್ಲ ಎಂದು ಹೇಳುವಂತಿರಲಿಲ್ಲ. ಏಕೆಂದರೆ ಕಾಡಮ್ಮ ಮತ್ತು ಇವನಿಗೆ ಜನಿಸಿದ ತಿಪ್ಪಮ್ಮ ಎಂಬ ಒಬ್ಬ ಮಗಳು ಇದ್ದಳು. ಅವಳಿಗೆ ಹುಟ್ಟಿದ್ದ ಶಿವಮಲ್ಲು, ಸಣ್ಣನಿಂಗು ಎಂಬ ಮೊಮ್ಮಕ್ಕಳೂ ಇದ್ದರು. ಮಗಳು ಕೂಲಿ ನಾಲಿಗೋ ಸೊಪ್ಪು ಸೌದೆಗೋ ಎಂದು ಹೋದರೆ ಮೊಮ್ಮಕ್ಕಳು ಶಾಲೆಗೆ ಹೋಗಿಬಿಡುತ್ತಿದ್ದರು. ಇಡೀ ದಿನ ಸಮಯ ಕಳೆಯಲು ಕುಂಡಜ್ಜನಿಗೆ ಬೇಸರವಾಗುತ್ತಿತ್ತು. ಆ ಕಾರಣ ಶಾಲೆಗೆ ಹೋಗದೆ ಕೇರಿಯಲ್ಲಿ ಆಡುವ ಆ ರೈತರ ಮಕ್ಕಳನ್ನೆಲ್ಲ ಕರೆದು ಅವನು ವಯಸ್ಸಿನಲ್ಲಿದ್ದಾಗ ಊರವರ ದನಗಳನ್ನು ಮೇಯಲು ಕಾಡಿಗೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಹುಲಿ ಕಿರುಬಗಳು ಮೇಲೆ ಬಿದ್ದರೆ ಅವುಗಳಿಂದ ಹೇಗೆ ತಪ್ಪಿಸಿಕೊಂಡು ಬರುತ್ತಿದ್ದೆ ಎಂಬ ಸಂಗತಿಗೆ ಬಣ್ಣವಾಗಿ ವರ್ಣಿಸಿ ಮಕ್ಕಳಂತೂ ಕುಂಡಜ್ಜನ ಪ್ರಸಂಗಗಳನ್ನು ಬಾಯಿ ಬಿಟ್ಟ ಹಾಗೆ ಬಿಟ್ಟುಕೊಂಡು ಕೇಳುತ್ತಿದ್ದವು. ಹೀಗೆ ಕುಂಡಜ್ಜ ತನ್ನ ಗುಡಿಸಲ ಮುಂದೆ ಕುಳಿತಿರುತ್ತಿದ್ದ. ಒಂದು ದಿನ ಅವನ ಮಂಡಿಯ ಮೇಲೆ 1 ರೂಪಾಯಿಯ ಅಗಲದ ಗಾಯವಾಗಿರುತ್ತದೆ. ಅದರ ಮೇಲೆಲ್ಲ ನೊಣಗಳು ಕುಳಿತುಕೊಳ್ಳುತ್ತಿರುತ್ತವೆ. ಮುದುಕ ಸಮಯ ಕಾಯ್ದು ರಪ್ಪನೆ ಕೈಯಿಂದ ಅದನ್ನು ಹೊಡೆಯಲು ಪ್ರಯತ್ನಿಸುವನು. ಮಾಮೂಲಿಯಂತೆ ಅವು ಪಾರಾಗುವರು. ಹೀಗೆ ಹೋಗುವಾಗ ದಾರಿಯಲ್ಲಿ ಯಾರೋ ಒಬ್ಬರು ಇದೇನು ಕುಂಡಜ್ಜ ಮಂಡಿ ಮೇಲೆ ಅಂದರೆ, ಅಯ್ಯೋ ಅದಾ ರೂಪಾಯಿ ಬುದ್ಧಿ, ಜೇಬಿರೋ ಅಂಥ ಸರ್ಟ್ ಇಲ್ಲ, ಆದ್ದರಿಂದ ರೂಪಾಯಿನ ಮಂಡಿ ಮೇಲೆ ಮಡ್ಕೊಂಡಿವ್ನಿ ಅಂತಿದ್ದ. ಹಾಗೆ ಅದನ್ನು ಕೇಳಿದವರು ನಗದೆ ಮುಂದೆ ಹೋಗುತ್ತಿರಲಿಲ್ಲ. ಹಾಗೆ ಅವತ್ತು ನೊಣ ಬಡಿದು ಕೂತು ತನಗೆ ತಾನೇ ಮಾತಾಡಿಕೊಂಡು ಸಾಕಾಗಿ ಕುಂಡಜ್ಜ ಕುಂತೇ ಇದ್ದ. ಹೊತ್ತು ನತ್ತಿಯಲ್ಲಿರುವಾಗಲೇ ಮಗಳು ತಿಪ್ಪವ್ವ ರಾತ್ರಿಗೆ ಒಲೆ ಹಚ್ಚಲು ಕಡ್ಡಿ ತರುವುದಾಗಿ ಹೋದವಳು ಇನ್ನೂ ಬಂದಿರಲಿಲ್ಲ. ಸೌದೆ ತರಲು ಹೋದ ಮಗಳು ಬಂದಿರದ ಕಾರಣ ಮಾಮೂಲಿನಂತೆ ಕುಂಡಜ್ಜ ಗುಡಿಸಲಿನ ಹಿಂದೆ ಮುಂದೆ ಇರುವ ಮಕ್ಕಳನ್ನೆಲ್ಲ ಕರೆದು ಒಂದು ಕಡೆ ಸೇರಿಸುವನು. ಅವೆಲ್ಲ ಬಂದು ಅಜ್ಜಜ್ಜೋ ಎಂದು ಕವುಚಿಕೊಂಡಿದ್ದವು. ಅದರಲ್ಲೂ ಒಬ್ಬ ಹುಡುಗನಂತೂ ಮಂಡಿಯ ಮೇಲಿದ್ದ ಗಾಯದ ಮೇಲೆ ಬಿದ್ದು ಮಖಕ್ಕೆಲ್ಲ ಮೆತ್ತಿಕೊಂಡೂ ಇದ್ದನು. ಅಷ್ಟು ಹೊತ್ತಿಗೆ ಮೊಮ್ಮಕ್ಕಳಾದ ಶಿವಮಲ್ಲು, ಸಣ್ಣನಿಂಗುನೂ ಬಂದರು. ಮಕ್ಕಳೆಲ್ಲ ಬಂದದ್ದರಿಂದ ಮುದುಕನಿಗೆ ರವಷ್ಟು ಬೇಸರ ಕಳೆಯುವುದು. ಆ ಮಕ್ಕಳಿಗೆ ಮೊದಲು ಕುಂಡಜ್ಜ ಹೀಗೆ ಹೇಳುವನು: ಲೇ ಅಪ್ಪೈಗಳ, ಸುಮ್ಗೆ ಕುಂತು ಪ್ರಸಂಗ ಊಕಬೇಕು. ಮದ್ಯ ಸದ್ಗಿದ್ದೇನಾರ ಮಾಡಿದ್ರೋ ನಾ ಮಾತ್ರ ಸುಮ್ಗಿರನ್ನಲ್ಲ ಎಂದು ಆಜ್ಞೆ ಮಾಡಿದನು. ಕುಂಡಜ್ಜನ ಮಾತನ್ನೂ ಆಜ್ಞೆಯನ್ನೂ ಕೇಳುತ್ತಿದ್ದವರು ಆ ಮಕ್ಕಳು ಮಾತ್ರವೇ ಆಗಿದ್ದರು. ಆ ಅಜ್ಜನ ಅವನ ಮುಂದೆ ಜೋರಾಗಿಯೇ ಇರುತ್ತಿದ್ದ. ಯಾವಾಗ ಅಜ್ಜ ಪ್ರಸಂಗ ಹೇಳುತ್ತಾನಂದನೋ ಮಕ್ಕಳು ಸುತ್ತ ಒಂದಕ್ಕೊಂದೇ ತಬ್ಬಿಕೊಂಡು ಕುಳಿತುಕೊಂಡವು. ಈಗ ಕುಂಡಜ್ಜ ಮತ್ತೊಂದು ಕತೆ ಹೇಳಲು ಪ್ರಾರಂಭಿಸುವನು. ದರ್ಪದಿಂದ ಒಂದು ಕತೆ ಹೇಳಲು ಪ್ರಾರಂಭಿಸುವನು. ಕಾಡಿನ ಒಳಗೆ ದನ ಕರುಗಳನ್ನು ಮೇಯಿಸುತ್ತಿದ್ದಂತಹ ಒಂದು ವೇಳೆಯಲ್ಲಿ ಒಂದು ಹಸು ಗಬ್ಬು ಹಿಡಿದಿತ್ತು. ಅಂದರೆ ಅದು ಮರಿ ಹಾಕಿದ್ದಿದ್ದರೆ ಒಂದು ಬಿಂದಿಗೆ ಹಾಲು ಕೊಡುವಂತಹ ಹಸು. ಅದು ಮೇಯುತ್ತಿರುವ ಜಾಗಕ್ಕೆ ವಾಸನೆ ಹಿಡಿದು ಹಿಂದಿನಿಂದ ಒಂದು ಪಟ್ಟೆ ಹುಲಿ ಬಂತು. ನಾನು ಯಾವಾಗ ಆ ಹುಲಿನ ನೋಡಿದ್ನೋ ಹೋದವನೇ ಆ ಹುಲಿ ಮುಂದೆ ಕೈಯಲ್ಲಿದ್ದ ಬಡಿಗೆಯನ್ನು ಊರ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಆ ಹುಲಿನೂ ನನ್ನ ಕಡೆಗೆ ಬಾಯಲ್ಲಿರುವ ಹಲ್ಲೆಲ್ಲ ತೋರಿಸ್ತಾ ಕಣ್ಣಿನಿಂದ ಕೆಂಡವನ್ನು ಉದುರಿಸೋ ಥರ ರೌದ್ರಾವತಾರ ಮಾಡಿ ನಿಂತಿತ್ತು. ಮರುಕ್ಷಣ ಹಾಗೇ ನಿಂತ್ಕೊಂಡು ಮಿಕ್ಕ ಇದ್ದಕ್ಕಿದ್ದಂತೆ ಬಾಲನ ನೆಲಕ್ಕೆ ಬಡಿದು ಚಂಗನೆ ಹಾರಿ ಹೊರಟೋಯ್ತು. ಆ ಗಳಿಗೆ ನನಗೂ ಅನ್ನಿಸ್ತು ನನ್ನ ಋಣ ತೀರ್ತು ಅಂತ. ಅಷ್ಟೊತ್ತಿಗೆ ಅದು ನನ್ನ ಕೈಯಲ್ಲಿದ್ದ ಮಾರುದ್ದದ ಬಡಿಗೆ ನೋಡಿ ಹೆದರಿ ಹುಲಿನೇ ತಪ್ಪಿಸ್ಕೊಂಡು ಹೊರಟೋಯ್ತು. ನಾನು ಯಾವಾಗ ಹಸುವನ್ನು
ಹುಲಿಯ ಬಾಯಿಯಿಂದ ತಪ್ಪಿಸಿದಿ ತಂದನೋ ಆಗ ಆ ಹಸುವಿನ ಯಜಮಾನರು ನನ್ನನ್ನು ಕುಂಡಾದೇಶ್ ಅಂದರು. ಹಾಗೆ ಅವರದೊಂದು ಚೆಡ್ಡಿಯನ್ನು ಕೂಡ ಇನಾಮಾಗಿ ಅಂದರೆ ಉಡುಗೊರೆಯಾಗಿ ಕೊಟ್ಟರು ಎಂದು ಕುಂಡಜ್ಜ ತನ್ನ ಸಾಹಸವನ್ನು ವರ್ಣಿಸುವಂತಹ ಕತೆ ಹೇಳುತ್ತಿದ್ದ. ಆದರೆ ಅವನ ಇಬ್ಬರ ಮೊಮ್ಮಕ್ಕಳ ಧ್ಯಾನ ಮಾತ್ರ ಗುಡಿಸಲಿನ ಕಡೆಗೆ ಇತ್ತು. ಅದು ಯಾಕೆಂದರೆ ಶಿವಮಲ್ಲು ಮತ್ತು ಸಣ್ಣ ನಿಂಗುವಿನ ಧ್ಯಾನ ಮಾತ್ರ ಗುಡಿಸಲಿನ ಕಡೆಗೆ ಇತ್ತು. ಏಕೆಂದರೆ ಕಂದು ಬಣ್ಣದ ಊರ ನಾಯಿಯೊಂದು ಗುಡಿಸಲಿನ 4 ಗೋಡೆಗಳಲ್ಲಿ ಒಂದು ಪಾರ್ಶ್ವ ಬಿದ್ದು ಹೋಗಿತ್ತು. ಆ ಒಂದು ಸಂದಿಯಿಂದ ಗುಡಿಸಲ ಒಳಗೆ ಹೋಗುವುದನ್ನು ನೋಡುವರು. ಹಿಂದೆನೇ ಹೋಗಿ ನೋಡಿದಾಗ ಮಡಿಕೆಯ ಮುಚ್ಚಳವನ್ನು ಸರಿಸಿದ ನಾಯಿ ರಾಗಿ ಮುದ್ದೆಯನ್ನು ಕೆಡವಿ ತಿನ್ನಲು ಪ್ರಾರಂಭಿಸಿತ್ತು. ರಾಗಿ ಮುದ್ದೆ ಸಿಕ್ಕಿದ ಸಂಭ್ರಮದಲ್ಲಿದ್ದಂತಹ ಆ ನಾಯಿಗೆ ಕೋಲಿನಲ್ಲಿ ಹೊಡೆದು ಅದನ್ನು ಅಟ್ಟಾಡಿಸುವರು. ಮುದ್ದೆ ಕಚ್ಚಿ ನಾಯಿ ಅತ್ತ ಓಡಿಸಿದರೆ ಇತ್ತ ನೆಗೆಯುವುದು, ಇತ್ತ ಓಡಿಸಿದರೆ ಅತ್ತ ನೆಗೆಯುವುದು. ಹೀಗೆ ಗವಾಕ್ಷದಿಂದ ನೆಗೆದು ಹೊರಬಂದ ಮುದ್ದೆ ಕಚ್ಚಿದ್ದ ನಾಯಿ ಮುಂದೆ ಮುಂದೆ, ದೊಣ್ಣೆ ಹಿಡಿದ ಹೈದರು ಹಿಂದೆ ಹಿಂದೆ. ಅಷ್ಟು ದೂರ ಬಂದರೂ ಕೂಡ ಆ ನಾಯಿಯನ್ನು ಹಿಂಬಾಲಿಸಿದಂತಹ ಮಕ್ಕಳು. ನೀನು ಪಾತಾಳ ಸೇರಿದರೂ ನಾನು ಬಿಡುವೆನೆ ಎಂದು ಓಡಿಸಿದಂತಹ ಮಕ್ಕಳು. ಕೊನೆಯದಾಗಿ ಹಾದಿಯ ಮುಳ್ಳೊಂದು ಕಾಲಿಗೆ ಬಲವಾಗಿ ಚುಚ್ಚಿ ಹಿಂದಿನಿಂದ ಬಂದ ಶಿವಮಲ್ಲು ಮುಳ್ಳು ಚುಚ್ಚಿ ಒದ್ದಾಡುತ್ತಿದ್ದ ತಮ್ಮನನ್ನು ಒಂದು ಕಡೆಗೆ ಕೂರಿಸಿಕೊಳ್ಳುವನು. ಸಣ್ಣ ನಿಂಗುವಿಗೆ ನೋವು ಜಾಸ್ತಿಯಾಗಿ ಅವೇ ಅವೇ ಸತ್ನವೇ ಎಂದು ಅಳತೊಡಗಿದ್ದನು. ಈ ಕಡೆ ಸೌದೆ ತರಲು ಹೋಗಿದ್ದಂತಹ ತಿಪ್ಪವ್ವ ಮನೆಯ ಬಳಿ ಬಂದು ಸೌದೆಯ ಹೊರೆಯನ್ನು ಇಳಿಸಿ ಉಸ್ಸೆಂದು ಕುಳಿತು, ಈ ಮಕ್ಕಳಿಗೂ ಮಾಡೋಕ್ಕೇನು ಕೆಲಸಿಲ್ಲ, ಈ ಕುರುಡತ ಅಪ್ಪನಿಗೂ ಮಾಡಲು ಕೆಲಸ ಇಲ್ಲ ಅಂತ ಹೇಳಿ ಬೀಗವನ್ನು ತೆಗೆಯುವಳು. ತಿಪ್ಪವ್ವ ಎಲ್ಲೇ ಹೋದರೂ ಗುಡಿಸಲಿಗೆ ಬೀಗ ಹಾಕಿಕೊಂಡು ಹೋಗ್ತಾ ಇದ್ಲು. ಮಕ್ಕಳು ಹೆಂಗೂ ಸ್ಕೂಲ್ಗೆ ಹೋಗಿರ್ತಾವೆ. ಈ ತಾತ ಮನೆ ಮುಂದೆ ಕುಂತಿದ್ರೂ ಒಂದೇ, ಯಾಕೆಂದರೆ ಕಣ್ಣು ಕಿವಿ ಎಲ್ಲ ಮಂದ ಆಗಿದೆ ಅಂತ ಹೇಳಿ ಮನೆ ಬಾಗಿಲಿಗೆ ಬೀಗ ಹಾಕ್ತಾ ಇದ್ಲು. ಈ ಹಿಂದೆ ಹೇಳಿದ್ವಲ್ಲ ಕುಂಡಯ್ಯ ಮತ್ತು ಕಾಡಮ್ಮನ ಮದುವೆ ವಿಚಾರ. ಇವರಿಬ್ಬರು ಮದುವೆ ಆದ ನಂತರದಲ್ಲಿ ಕುಂಡಯ್ಯನಿಗೆ ಹುಟ್ಟಿದಂತಹ ಎಲ್ಲ ಶಿಶುಗಳು ವಾಂತಿ ಭೇದಿ ಬಂದು ತೀರ್ಕೊತಾ ಇತ್ತು. ಆಗ 6ನೇದಾಗಿ ಹುಟ್ಟಿದಂತಹ ಮಗುನೇ ಈ ತಿಪ್ಪವ್ವ. ಹಾಗೆ ಈ ಶಿಶುವನ್ನು ಕೂಡ ಹಾದಿ ಬೀದಿಯವರು ತಿಪ್ಪೆಗೆ ಇಟ್ಟು ಅಲ್ಲಿಂದ ಎತ್ತಿಕೊಂಡು ಬಂದರು. ಇದು ತಮಗೆ ಹುಟ್ಟಿದ್ದಲ್ಲ, ತಿಪ್ಪೆಯಲ್ಲಿ ಸಿಕ್ಕಿದ್ದು ಎಂದರು. ಅಕಸ್ಮಾತೀನೋ ಏನೋ ಎನ್ನೋ ಹಾಗೆ ಆ ಮಗುವು ಬದುಕೊಂತು. ಹೀಗಾಗಿ ಆಕೆಗೆ ತಿಪ್ಪವ್ವನೆಂದು ಕರೆದರು. ತಿಪ್ಪವ್ವ ಎಂದು ಕರೆದ ಶಿಶುಗಳು ಬೆಳೆಯುತ್ತವೆ ಎನ್ನುವುದು ಆಗ ಇದ್ದಂತಹ ಒಂದು ನಂಬಿಕೆ. ಕಾಡಮ್ಮನಿಗೆ ಮತ್ತೆ 2 ಮಕ್ಕಳಾದವು. ಆದರೆ ಆ 2 ಮಕ್ಕಳು ಮತ್ತು ಆಕೆ ಇಬ್ಬರು ರೇಷ್ಮೆ ಕಾಯಿಲೆಗೆ ತುತ್ತಾಗಿ ತೀರಿಕೊಂಡರು. ಹೀಗೆ ಮುಂದೆ ತಿಪ್ಪಮ್ಮ ಒಬ್ಬಳೇ ತಂದೆಯೊಡನೆ ಬೆಳೆದು ದೊಡ್ಡವಳಾದ ದಿನಗಳಲ್ಲಿ ಕುಂಡಜ್ಜ ಅದೇ ಕೇರಿಯ ತಮ್ಮಣ್ಣನಿಗೆ ತಿಪ್ಪವ್ವನನ್ನು ಕೊಟ್ಟು ಮದುವೆ ಮಾಡಿಸುವನು. ತಮ್ಮಣ್ಣನು ಊರವರ ತೋಟ ತುಡಿಕೆ ಮನೆಗಳಲ್ಲಿ ಕೂಲಿ ಮಾಡಿಕೊಂಡು ಇದ್ದಂಥವನು. ಹೀಗೊಂದು ದಿನ ಊರೊಳಗೆ ವ್ಯಾಪಾರಗಾರರಾಗಿದ್ದಂತಹ ಲಕ್ಷ್ಮೀಪತಿ ಶೆಟ್ಟರು ತಮ್ಮ ಹಳೆಯ ಮನೆಯನ್ನು ಕೆಡವಿ ಆ ಜಾಗದಲ್ಲಿ ಕಾಲಕ್ಕೆ ತಕ್ಕಂತೆ ಹೊಸ ಮನೆಯನ್ನು, ಒಂದು ಮಹಡಿ ಮನೆಯನ್ನು ಕಟ್ಟಿಸಬೇಕು ಎಂದು ಹೊರಟಿದ್ದರು. ತಳಪಾಯ ತೋಡುವ ಕೆಲಸ ನಡೆಯುವಾಗ 5-6 ಅಡಿಯಷ್ಟು ಕೆಳಗೆ ಹೋಗಿತ್ತು. ಶೆಟ್ಟರು ಬಿಸಿಲಿಗೆ ಛತ್ರಿ ಹಿಡಿದು ಆಳುಗಳ ಬೆನ್ನ ಮೇಲೆಯೇ ನಿಂತು ಕೆಲಸ ಮಾಡ್ತಾಯಿದ್ರು. ಹೆಚ್ಚು ಕೆಲಸ ಮಾಡಿದ ಆಳುಗಳಿಗೆಲ್ಲ ಹಳೆಯ ಚಡ್ಡಿ, ಶರ್ಟು, ಪಂಚೆ ಇನಾಮಾಗಿ ಕೊಟ್ಟು ಎಲ್ಲರಲ್ಲಿ ಉತ್ಸಾಹ ತುಂಬ್ತಾಯಿದ್ರು. ತಳಪಾಯ ಇನ್ನೂ 1 ಅಡಿ ಆಳಕ್ಕೆ ಇಳಿಬೇಕು ಅನ್ನುವಾಗ ತೂಕವಾದಂತಹ ಒಂದು ಕಲ್ಲು ಸಿಕ್ತು. ಒಬ್ಬ ಆಳಿದ್ದು ಅದನ್ನು ಒಡೆದು 3 ಚೂರು ಮಾಡಿ ಮೇಲೆತ್ತಿ ಬಿಸಾಡುವುದು ಅಂದರೆ ಶೆಟ್ಟರು ಕೆಲಸ ತಡವಾಗುವುದು ಎಂದು, ಲೇ ಹೈಕ್ಲ, ಯಾವನು ಆ ಕಲ್ಲನ್ನ ಒಬ್ಬನೇ ಕಿತ್ತು ಮೇಲ್ ಬಿಸಾಕ್ತಾನೋ ಅವನಿಗೆ ಉಣ್ಣಕ್ಕೆ 1 ರಾಗಿ ಮುದ್ದೆ ಹಿಡಿಯನ್ನ ಜಾಸ್ತಿ ಅಂದರು. ಅತ್ತ ಎಲ್ಲೋ ಇದ್ದ ತಮ್ಮಯ್ಯ ಕೈಯಲ್ಲಿದ್ದ ಸಲಾಕೆನ ಬಿಸಾಡಿ ಬಂದು 2 ಕೈ ಹಾಕಿ ಕಲ್ಲು ಬಂಡೆ ಎತ್ತ ಹೋದ. ಕೆಳಗೆ ಸೇರಿಕೊಂಡ ಯಮನಂತಹ ಚೋಳದ ಬಾಲದ ಕುಂಡಿಯ ವಿಷ ಅವನ ಮೈಗೆ ಏರುವಂತಾಗಿ ಅಂಗೈಯನ್ನು ಕಚ್ಚಿತು. ಚೇಳು ಕಚ್ಚಿದ್ದೇ ತಮ್ಮಣ್ಣ ಎತ್ತಿದ ಕಲ್ಲನ್ನು ಬಿಟ್ಟು ಅದು ಕಾಲ್ಮೇಲೆ ಬಿದ್ದು ಪಾದಗಳು ಜಜ್ಜು ಹೋದವು. ಕುಂಡಜ್ಜ ಅಳಿಯನನ್ನು ಹೊತ್ತುಕೊಂಡು ಮಂತ್ರ ಹಾಕೋರ್ ಮನೆ, ತೀರ್ಥ ಕೊಡುವ ಗುಡಿ, ಗುಂಡಾಂತರ ಎಲ್ಲ ತಿರುಗಿದ್ರೂ ಕೂಡ
ಆ ಒಬ್ಬ ಅಳಿಯ ಉಳಿಯಲಿಲ್ಲ. ಗಂಡ ತೀರ್ಕೊಂಡ್ಮೇಲೆ ತಿಪ್ಪವ್ವ ಅತ್ತು ಅತ್ತು ಅವಳ ಮೈ ಕೂದಲು ಬಣ್ಣ ಎಲ್ಲ ಕಳೆದುಕೊಂಡು ಜೀವನ ಕಳೆಯಲು ಪ್ರಾರಂಭಿಸಿದಳು. ಅಳಿಯ ಸತ್ತಿದ್ದಕ್ಕೆ ಕುಂಡಜ್ಜ ಒಂದು ಕತೆ ಹೇಳ್ತಾನೆ. ಇಲ್ಲ, ನನ್ನ ಅಳಿಯ ದೈವ ಸತ್ತಿಲ್ಲ. ಮೈಸೂರು ಸೀಮೆಯನ್ನು ಆಳುವ ಮಹಾರಾಜರಿದ್ದಾರಲ್ಲ, ಅವರಿಗೆ ಒಬ್ಬಳು ಸುಂದರವಾದಂತಹ ಮಗಳಿದ್ದಾಳೆ. ಆಯಮ್ಮ ವಾಸ ಮಾಡುವಂತಹ ಅಂತಃಪುರದ ಒಳಗೆ ಒಂದು ಕೊಳ ಇದೆ. ಆ ಕೊಳದಲ್ಲಿ ಪಚ್ಚೆ ತೊಟ್ಟು ರತ್ನದ ಎಲೆ, ಮುತ್ತಿನಂತಹ ದಳ ಬಿಡುವಂತಹ ಹೂವಿನ ಗಿಡ ಬೇಕು ಅಂತ ಆಸೆ ಪಟ್ಟಿದ್ದಾಳಂತೆ. ಮಹಾರಾಜ ಅಂತೂ ಇರುವಂತಹ ಒಬ್ಬಳೇ ಮಗಳ ಮಾತು ನೆರವೇರಿಸಬೇಕು ಅಂತ ಆ ಹೂವಿನ ಗಿಡವನ್ನು ತರುವಂತಹ ಶೂರಾದಿಶೂರನು ಅಳಿಯ ಆಗುವನು, ಅವನು ರಾಜ್ಯವನ್ನು ಆಳುವನು ಅಂತ ಡಂಗೂರ ಒಸಿದ್ದಾರಂತೆ. ಆದರೆ ನಮ್ಮ ಅಳಿಯ ತಮ್ಮಣ್ಣ ನಾವು ಬೇಡ ಬೇಡ ಅಂತ ಹೇಳಿದ್ರೂ ಕೇಳದೆ ಅದನ್ನು ತರೋದಕ್ಕೆ ಹೋಗಿದ್ದಾನೆ. ಇನ್ನೇನು ವಾಪಸ್ ಬರುವ ಎಂದು ಪ್ರಸಂಗ ಹೇಳುತ್ತಿದ್ದ. ಇದನ್ನು ಕೇಳಿದ ಜನಕ್ಕೂ ಕುಂಡಜ್ಜನಿಗೆ ಕಣ್ಣು ಕಿವಿಯೊಂದಿಗೆ ತಲೆಯೂ ಬಾಯಿಯೂ ಹೋಗಿದೆ. ಒಟ್ಟಿನಲ್ಲಿ ತಮ್ಮಣ್ಣ ಸಾಯುವ ಹೊತ್ತಿಗೆ ತಿಪ್ಪವ್ವನಿಗೆ 2 ಗಂಡು ಮಕ್ಕಳಿದ್ದರು. ಈಗ ತಿಪ್ಪವ್ವನ ಕತೆಗೆ ಬರೋಣ. ಸೌದೆ ಹೊರೆಯನ್ನು ಮನೆ ಮುಂದೆ ಹಾಕಿ ಬೀಗ ತೆಗೆದು ಸುಮ್ಮನೆ ಒಳಗೆ ಹೋದವಳು ಆಚೆ ಬರುವಾಗ ಜೋರಾಗಿ ಹತ್ಕೊಂಡು ಬರ್ತಾಳೆ. ಅಯ್ಯೋ ಶಿವನೇ, ಇದ್ಬದ್ ರಾಗಿ ಕಾಳೆಲ್ಲ ಬೀಸಿ 4 ಮುದ್ದೆ ಕಟ್ಟಿದ್ನಲ್ಲೋ, ಯಾವ ಮಾಯದಲ್ಲಿ ಬಂದು ಎತ್ಕೊಂಡೋಯ್ತೋ ಭಗವಂತ ಎಂದು ರಾಗ ರಂಪಾಟ, ಆ ದುಃಖ ಕ್ರಮೇಣ ಸಿಟ್ಟಾಗಿ ಪರಿವರ್ತಿಸಿ ಕೈಯಲ್ಲಿದ್ದಂತಹ ಒಂದು ಕೋಲನ್ನು ಹಿಡಿದು ಕೆಂಪು ಕಣ್ಣುಗಳಿಂದ ಸಿಟ್ಟಿನಿಂದ ಬಂದು ಅಲ್ಲಿ ಮಲಗಿದ್ದ ನಾಯಿಯ ಮುಸುಡಿಗೆ ಬಲವಾಗಿ ಒಡೆದಳು. ಚಂಗನೆ ನಾಯಿ ಆಕಾಶ ಭೂಮಿಯನ್ನು ಒಂದು ಮಾಡುವಂತೆ ದಿಕ್ಕು ತಪ್ಪಿ ಓಡಿತು. ಆದರೆ ವಾಸ್ತವವಾಗಿ ಗುಡಿಸಲಿನ ಒಳಗಿನ ಮುದ್ದೆಯನ್ನು ಕಚ್ಚಿ ಹೋದ ನಾಯಿ ಅದಾಗಿರಲಿಲ್ಲ. ಇತ್ತ ನಾಯಿ ಓಡಿಸಿಕೊಂಡು ಬೇಲಿಯೊಳಗೆ ಬಿದ್ದು ಬಂದ ಅಜ್ಜನ ಮುಂದೆ ಪ್ರಸಂಗ ಕೇಳುತ್ತಿದ್ದ ಶಿವಮಲ್ಲು, ಅವೋ ಅದಲ್ಲವೋ ಕದ್ದಿದ್ದು, ಅದ್ಯಾವುದೋ ಊರ್ ನಾಯಿ ಹಿಟ್ಟಿನ ಮುದ್ದೆ ಕಚ್ಕೊಂಡು ಹೋಯ್ತು ಅಂದ. ಇನ್ನು ಸಿಟ್ಟಿನ ಮೇಲಿದ್ದ ತಿಪ್ಪವ್ವ ಮುಚ್ಚಲೋ ಬಾಯಿ ಅಂದು ಅಲ್ಲೇ ಬಿದ್ದು ನೆಲ ಸಾರಿಸಿ ತನ್ನ ಹುಟ್ಟನ್ನು ಹಳಿದು ಗೋಳೋ ಎಂದು ಅಳುವಳು. ಹೋದ ಜನ್ಮದಲ್ಲಿ ನಾನು ಯಾವ ಪಾಪ ಮಾಡಿದ್ನೋ, ಅನ್ನ ಕೇಳ್ದವ್ರಿಗೆಲ್ಲ ಸುಣ್ಣ ಕೊಟ್ಟಿದ್ನೋ, ತಾಯಿ ಗಂಡನ್ನ ತಿನ್ಕೊಂಡು ಮುಂಡೆ ಮಾಡಿದ್ನಲ್ಲೋ, ಈ ಮಕ್ಕಳನ್ನು ಮುದುಕನನ್ನು ಹೆಂಗೋ ನಾ ಬಾಳಿಸ್ಲಿ ಅನ್ನುವ ಮಾತು ಅವಳ ಅಳುವಿನ ಮಧ್ಯ ಕೇಳಿಸಿ ಬಂದವು. ಶಿವಮಲ್ಲು ಇದ್ದವನು ಅಜ್ಜನ ಕಿವಿಗೆ ಬಾಯಿ ಕೊಟ್ಟು ಜೋರಾಗಿ, ಅಜ್ಜೋ ಅಜ್ಜೋ, ಅದು ಊರನಾಯಿ ಅಟ್ಟಿ ಒಳಗ ನುಗ್ಗಿ ರಾಗಿ ಮುದ್ದೆ ಎತ್ಕೊಂಡು ಹೊಂಟೋಯ್ತು, ಅದಕ್ಕ ಅವ್ವ ಅಳ್ತಾಳೆ ಅಂದ. ಮುದುಕ ಮಗಳು ಅಳುತ್ತಿರುವ ಕಡೆಗೆ ಅಂದಾಜು ಮಾಡಿ ತಲೆ ತಿರುಗಿಸಿ, ಕೂಸು ತಿಪ್ಪಿ ಅದ್ಯಾಕಳ್ತ್ಯವ್ವ, ಆ ನಾಯಿನೂ ಒಂದು ಹೊತ್ತು ತಿನ್ಕೊಂಡ್ಲಿ ಬಿಡು ಅಂದ. ಕುಂಡಜ್ಜನ ದಿವ್ಯ ನಿರ್ಲಕ್ಷ್ಯದ ಉತ್ತರದಿಂದಾಗಿ ತಿಪ್ಪವ್ವನಿಗೆ ಕತ್ತು ಕತ್ತರಿಸಿ ಬಿಸಾಡಿದಂತಾಯಿತು. ಅವಳಿಗೆ ನಾಯಿ ಹಿಟ್ಟಿನ ಮುದ್ದೆಯನ್ನು ಅಪಹರಿಸಿತು ಎಂದು ತಿಳಿದಾಗ ಆದ ದುಃಖಕ್ಕಿಂತಲೂ ಅಪ್ಪನ ನಿರ್ಲಕ್ಷ್ಯದ ಉತ್ತರ ಹೆಚ್ಚು ದುಃಖವನ್ನು ತಂದಿತು. ಕುಂಡಜ್ಜನ ತಪ್ಪೋ ಎಂತಲೋ, ಮಕ್ಕಳು ಗುಡಿಸಲ ಕಡೆ ಸರಿಯಾಗಿ ನೋಡಿಕೊಳ್ಳಲಿಲ್ಲವೋ ಎಂದು ಅವರನ್ನು ದಂಡಿಸಿ ತನ್ನ ಪ್ರತಿಕ್ರಿಯೆ ವ್ಯಕ್ತಪಡಿಸಬಹುದು ಎಂದು ಅಂದುಕೊಂಡಿದ್ದ ತಿಪ್ಪವ್ವನಿಗೆ ಅಗಾಧವಾದ ನಿರಾಶೆಯಾಗಿ ತಾನು ಆ ಗಳಿಗೆಯಲ್ಲೇ ಸಾಯುವುದು ಶ್ರೇಷ್ಠ ಎಂದುಕೊಂಡಳು. ಅದಕ್ಕಾಗಿ ಈ ಕಣ್ಕಾಣದ ಮುದುಕನನ್ನು, ನನ್ನನ್ನು ಯಾವತ್ತಪ್ಪ ಪರಮಾತ್ಮ ನಿನ್ನ ಪಾದಕ್ಕೆ ಕರೆದುಕೊಳ್ಳುವೆ ಎಂದು ರಾಗ ಎಳೆದು ಗೋಳಾಡುವಳು. ಸ್ವಲ್ಪ ಹೊತ್ತು ಸುಮ್ಮನಿದ್ದ ಕುಂಡಜ್ಜ, ಮಗಳೇ, ಸೌದೆ ಪುಳ್ಳೆ ಆಯ್ಕೊಂಡು ಬಂದಿದ್ಯಲ್ಲ, ಊರಲ್ಲಿ ಹೋಗಿ ಮಾರ್ಕೊಂಡು ಬಾ. ಯಾರಾದರೂ ಅದನ್ನು ತಗೊಳ್ಳೋದಿಲ್ವಾ? 1 ರೂಪಾಯಿಗೆ, ಆ 1 ರೂಪಾಯಲ್ಲಿ 1 ಬಳ್ಳ ರಾಗಿ ಬರ್ತದೆ ಅನ್ನುವ ಒಂದು ಸಲಹೆಯನ್ನು ಕೊಟ್ಟ. ಒಂದೇ ಉಸಿರಿನಲ್ಲಿ ತಿಪ್ಪವ್ವ, ಬತ್ತದ ಬಳ್ಳನೂ ಬತ್ತದ, ಕೊಳಗ ರಾಗಿನೂ ಬತ್ತದ, ಸೌದೆ ಮಾರಿ ರಾಗಿ ತಂದ್ರ ಒಲೆ ಉರ್ಸೋಕ್ಕೆ ಕೈಕಾಲು ಮುರಿದಾಕಿಯಾ ಎಂದು ಹೇಳಿ ಆಕಾಶವನ್ನು ನೋಡುತ್ತಾ ಕುಳಿತುಕೊಳ್ಳುವಳು. ಇದೆಲ್ಲ ಆದ ಎಷ್ಟೋ ಹೊತ್ತಿನ ಮೇಲೆ ಕೇರಿ ಕಡೆಯಿಂದ ಸೂರನಾಯಕರು ಬಂದರು. 60 ವಯಸ್ಸು ದಾಟಿದ ಸೂರನಾಯಕರು ಊರ ಮುಖಂಡರಲ್ಲಿ ಒಬ್ಬರು. 23ನೆಯ ವಯಸ್ಸಿಗೆ ಅವರಿಗೆ ವಿವಾಹವಾಗಿ ಈಗ ಪ್ರಾಯಸ್ಥ ಮಕ್ಕಳು ಮೊಮ್ಮಕ್ಕಳು ಇದ್ದರು. ಇಷ್ಟಾಗಿಯೂ ಅವರು ವಿವಾಹ ಪೂರ್ವದಲ್ಲಿ ಸ್ವಲ್ಪ ಚೇಷ್ಟೆಯ ಮನುಷ್ಯನಾಗಿದ್ದರಿಂದ ಬೀದಿಯ ಆ ತುದಿಗೆ ಇನ್ನೊಂದು ಸಂಬಂಧವೂ ಇತ್ತು. ಆ ಸಂಬಂಧಕ್ಕೂ ಮಕ್ಕಳು ಮರಿ ಎಲ್ಲವೂ ಇದ್ದರು.
ಹೆಂಡತಿಯರು, ಮಕ್ಕಳು, ಮೊಮ್ಮಕ್ಕಳು ಇವರ ಆರೋಗ್ಯವನ್ನು ಬಹಳ ಸೊಗಸಾಗಿ ನೋಡಿಕೊಳ್ಳುತ್ತಿದ್ದರು. ಊರಾಚೆ ಹೇರಳವಾಗಿದ್ದ ಅವರ ಭೂಮಿಯಲ್ಲಿ ರಾಗಿ, ಭತ್ತ, ಕಬ್ಬು ಇತ್ಯಾದಿ ಬೆಳೆ ಬೆಳೆಯುವುದು. ಅವರಲ್ಲಿ ವರ್ಷವೆಲ್ಲ 10 ಆಳು ಕಾಳು ಕೂಲಿ ಮಾಡುತ್ತಿದ್ದರು. ಅವತ್ತು ಆಳು ಕರೆಯಲು ಬೆಳ್ಳಿಕಟ್ಟಿನ ಕೋಲು ಊರಿ ನಿಧಾನವಾಗಿ ಕೇರಿಯ ಕಡೆಗೆ ಬಂದ ಸೂರನಾಯಕರು ಬೇವಿನ ಮರದ ಅಡಿಯಲ್ಲಿ ನಿಂತು, ಯಾರಲಾದು ನಾಳೆ ತ್ವಾಟದ ಕೂಲಿಗೆ ಬರೋದು ಅಂತ ಕರೆದರು. ನಾಯಕರು ಕೂಲಿಗೆ ಎಂದು ಬಾಯ್ಬಿಟ್ಟು ಕರೆಯುವುದರ ಮೊದಲೇ ಕೇರಿಯ ಹೆಣ್ಣು ಗಂಡು ಗುಂಪಾಗಿ ಅಲ್ಲಿ ನಿಂತಿದ್ದವು. ತಿಪ್ಪವನೂ ಅಲ್ಲಿಗೆ ಬಂದಳು. ಗಂಡಾಳಿಗೆ 3 ರೂಪಾಯಿ, ಹೆಣ್ಣಾಳಿಗೆ 2 ರೂಪಾಯಿಯಂತೆ ಮುಂಗಡ ಕೂಲಿ ಬಡಾವಣೆ ಆಯಿತು. ತಿಪ್ಪವ್ವ ಆ ದುಡ್ಡನ್ನು ಬಲಗೈಯಲ್ಲಿ ಹಿಡಿದು ಹಾಗೆಯೇ ಲಕ್ಷ್ಮೀಪತಿ ಶೆಟ್ಟರ ಅಂಗಡಿಗೆ ಬಂದಳು. ಇತ್ತ ಕೂಲಿ ಬಡಾವಣೆ ಮಾಡಿದ ನಾಯಕರು ಅದೇ ಬೀದಿಯಲ್ಲಿ ಕೋಲೂರಿ ನಿಧಾನವಾಗಿ ದಾಟಿ ಊರಾಚೆಗೆ ಇದ್ದ ತಮ್ಮ ಗದ್ದೆಗೆ ಹೋಗುವುದು ರೂಢಿ. ಅವರು ಕೇರಿಯ ತುದಿಗೆ ಬಂದಾಗ ಕುಂಡಜ್ಜ ರೂಢಿಯಂತೆ ಮಕ್ಕಳ ಮಧ್ಯೆ ಕುಂತಿದ್ದ. ನಾಯಕರು ಮಾಮೂಲಿಯಾಗಿ "ಏನಲೇ ಕುಂಡ, ಯಾಂಗಿದ್ಯಾ" ಅಂದರು. ಮುದುಕ ಆ ದನಿ ಊರ ಸಾಹೇಬರದ್ದು ಎಂದು ಗುರುತು ಮಾಡಿ "ದಣಿಗೊಳೇ" ಅಂದ. ನಾಯಕರು "ಏನ್ ಸಮಾಚಾರ, ಪ್ರಸಂಗ ಏನಾರ ಉಂಟಾ" ಎಂದು ಗೇಲಿ ಮಾಡಿ ನಕ್ಕರು. ಕುಂಡಜ್ಜ ಹೇಳಿದ, "ದಣಿ, ನೆನ್ನೆ ರಾತ್ರಿ ನಾನು ಮಲಗಿದ್ದಾಗ ರವಷ್ಟು ನಿದ್ದೆ ಬಂದಿತ್ತು. ಆಗೇನಾಯ್ತು, ಮೀಸೆ ಮೇಲೆ ಕೈ ಮಡಗಿ ಕ್ವಾಣದ ಮ್ಯಾಲೆ ಬಂದ ರೂಪ ಒಂದು ಮುದುಕ ಅಂತು. ನಾನು ಆ ಸ್ವಾಮಿಯ ಕಂಡು ಕೈ ಮುಗಿದು, ಆ ನನ್ನ ಭಾಗದ ಪರಮಾತ್ಮ, ನಿನ್ನ ಲೋಕಕ್ಕೆ ಕರ್ಕೊಂಡು ಹೋಗಕ್ಕ ಈಗ್ಲಾರು ಬಂದ್ಯಲ್ಲಪ್ಪ ಅಂತ ಅಂದೆ. ಆಗ ಸ್ವಾಮಿ ಮೀಸೆ ಕುಣಿಯಂಗೆ ನಕ್ಕು, ಅಯ್ಯ ಮುದುಕ, ಈಗ ನೀನಿರೋದು ಇನ್ಯಾವ ಲೋಕದಾಗೆ ಅಂತು. ಆಮೇಲೆ ನಾನಿದ್ದದ್ದು ಭಗವಂತ, ರವಷ್ಟು ಕಣ್ಣು ಬಿಟ್ಟು ನೋಡು ಅಂತ ಅಡ್ಬಿದ್ದೆ. ದೇವ್ರು ಇದ್ದು ಮುದುಕ, ಇರ್ಲಿ ಇರ್ಲಿ, ಇಲ್ಲೇ ಸಿರಿ. ನಿಂಗೆ ಇಲ್ಲೇ ಒಬ್ನೇ ಇದ್ದು ಬೇಜಾರು ಬಂದದ ಏನೋ. ನೀನು ಕೂಡ ಕೋಡಣ್ಣನ್ನೂ ಕಿವುಡಣ್ಣನ್ನೂ ಗೂನಪ್ಪನ್ನೂ ಬಿಟ್ಟಿನಿ, ಬೇಕಾದ್ರೆ ಹುಚ್ಚಪ್ಪನ್ನೂ ಸೇರಿಸ್ಕೊ. ಇವರು ಕೂಡೆಲ್ಲ ಆಡ್ಕೊಂತ ಬೇಜಾರು ಕಳ್ಕೊಂತ ಇರು ಅಂತ ಕ್ವಾಣನ್ನ ತಿರುಗಿಸಿ ನನ್ನ ಕಡೆಗೆ ಬಿಟ್ಬಿಡೋದಾದಣೀ ಅಂದ. ಕುಂಡಜ್ಜನ ಕನಸಿನ ಪ್ರಸಂಗ ಕೇಳಿ, ಅವನ ಮಾತುಗಳನ್ನು ಕೇಳಿ ನಾಯಕರು ಅಷ್ಟು ಹೊತ್ತು ತಡೆದಿದ್ದ ನಗುವನ್ನು ಬಿಟ್ಟು ಮೈ ಕುಲುಕುವಂತೆ ನಕ್ಕು ಕೋಲುರುತ್ತಾ ತಮ್ಮ ತೋಟದ ಕಡೆ ಮುಖ ಮಾಡಿ ಹೋದರು. ಅಂಗಡಿಯಿಂದ ಬಳ್ಳಾರಾಗಿ ತಂದ ತಿಪ್ಪವ್ವ ಕಾಸು ಎಟುಕದೆ ಸೀಮೆ ಎಣ್ಣೆ ತಂದಿರಲಿಲ್ಲ. ಹೇಗೋ ಬುಟ್ಟಿ ದೀಪದಲ್ಲಿದ್ದ ಎಣ್ಣೆಯನ್ನು ಹಾಕಿ ಸೌದೆಯ ಬೆಂಕಿ ಹತ್ತಿಸಿ ಒಂದಿಷ್ಟು ಬಿಸಿಯ ನೀರನ್ನು ಮಾಡಿ ರಾಗಿ ಹಿಟ್ಟು ಸುರಿದು ಮುದ್ದೆ ಮಾಡಿದಳು. ಇತ್ತ ಅಂಗಳದ ಸುತ್ತ ಇದ್ದ ಮಕ್ಕಳು ಅವರವರ ತಾಯಂದಿರು ಕರೆದ ಕೂಡಲೇ ಊಟ ಮಾಡಲು ಗುಡಿಸಲಿಗೆ ಓಡು ಹೋಗುವರು. ಹೀಗೆಯೇ ಶಿವಮಲ್ಲು, ಸಣ್ಣ ನಿಂಗ ಇಬ್ಬರು ಅಜ್ಜನನ್ನ ಎಬ್ಬಿಸಿ ಕೈಯಿಗೆ ಕೋಲನ್ನು ಕೊಟ್ಟು ಒಳಗೆ ಕರೆದುಕೊಂಡು ಹೋಗುವರು. ತಿಪ್ಪವ್ವ ಮುದುಕನ ಮುಂದೆ ಹರಿವಾಣ ಅಂದರೆ ಊಟದ ತಟ್ಟೆಯನ್ನು ಇಟ್ಟು ಮುದ್ದೆ ಇಟ್ಟು ಹುಣಸೆಯ ಹಣ್ಣಿನ ಮೆಣಸಿನಕಾಯಿ ಕಿವುಚಿದ ನೀರನ್ನು ಬಿಡುವಳು. ಹರಿವಾಣದಲ್ಲಿ ತುತ್ತಿದ್ದು ಸಾರು ಜಿನುಗುತ್ತಿತ್ತು. ತಿಪ್ಪವ್ವ ಇನ್ನೊಂದು ಮುದ್ದೆಯನ್ನು 2 ತುಂಡು ಮಾಡಿ ಮಕ್ಕಳಿಗೆ ಇಡಲು ಅವು ಕೈ ಬಾಯಿ ಆಡಿಸುತ್ತಾ ತಿನ್ನುತ್ತಿದ್ದವು. ಕುಂಡಜ್ಜ ಅಷ್ಟರಲ್ಲಿ "ಅಪ್ಪೈಗಳಾ" ಅನ್ನಲು ಮಕ್ಕಳು "ಏನಜ್ಜೋ" ಅಂದವು. "ನಾನೊಂದು ಹೇಳ್ತೀನಿ" ಅಂದು ಕುಂಡಜ್ಜ ಒಂದು ಗಳಿಗೆ ಸುಮ್ಮನೆ ಕುಂತ. ಶಿವಮಲ್ಲು ಇದ್ದದ್ದು "ಅದೇನು ಹೇಳ್ತತೋ ಬ್ಯಾಗ, ಹೇಳ್ತೀನಿ ಅಂತ ಹೊತ್ತು ಹೋಗಿಸ್ತಿ" ಅನ್ನಲು ತಿಪ್ಪವ್ವನಿಗೆ ನಗು ಬಂತು. ಅಜ್ಜನೂ ನಗುತ್ತಾ "ಪೈರಿನ ಮ್ಯಾಲೆ ಹಸಿರು ಬಣ್ಣ, ವಾಡೆಗಳಿವೆ ಕೆಂಪು ಬಣ್ಣ, ಬೀಸಿದ ಮ್ಯಾಲ ಇನ್ನೇನು ಎಂದು ಕರಿಬಣ್ಣವಾಯ್ತು. ಅದೇನ್ ಹೇಳ್ರಿ ಮತ್ತ" ಅಂದು ಒಡಪು ಹೇಳಿ ಹರಿವಾಣದ ತುತ್ತಿಗೆ ಕೈ ಹಾಕಿದ. ಸಣ್ಣ ನಿಂಗು ಹರಿವಾಣದ ತುತ್ತನ್ನು ಬಾಯಿಗಿಡುತ್ತಾ ಒಂದು ಗಳಿಗೆ ಯೋಚಿಸಿದಂತೆ ಮಾಡಿ "ಕಳ್ಳೆಪುರಿ ಕಣಜ್ಜೋ" ಅಂದಿತ್ತು. ಶಿವಮಲ್ಲು ಇದ್ದದ್ದು "ಐ ಕುಂತ್ಕ, ಕಳ್ಳೆಪುರಿಯಂಗ ಕಳ್ಪುರಿ ಅಲ್ಲ, ನಾನೇಳ್ತೀನಿ ತಾಳು" ಅಂದು ಒಂದು ಕ್ಷಣ ಘನಚಿಂತನೆ ಮಾಡುತ್ತಾ ಕಣ್ಣು ಮುಚ್ಚಿ ಕೂತು ಕಣ್ಣು ತೆರೆದು "ಉಪ್ಪು ಹುಣಸೇಕಾಯಿ" ಅಂದಿತ್ತು. ಶಿವಮಲ್ಲು ಹಾಗೆ ಅಂದದ್ದೇ ತಡ ಗುಡಿಸಲ ಒಳಗೆ ನಗು ತುಂಬಿಕೊಂಡಿತ್ತು. ತುಂಬಿಕೊಂಡ ನಗು ಈಚೆಗೂ ಬಂದಿತು. ಆ ಸಮಯ ಹೇಗಿತ್ತೆಂದರೆ, ಮಲಗಲು ಹವಣಿಸುತ್ತಿದ್ದ ಭೂಮಿ ತಾಯಿಗೆ ಕತ್ತಲೆ ದೇವಿ ತಾನು ಬರುವಾಗಲೇ ಕೈಯಲ್ಲಿ ಹಿಡಿದುಕೊಂಡು ಬಂದಿದ್ದ ಕಪ್ಪು ಕಂಬಳಿಯನ್ನು ಹೊದಿಸುತ್ತಿದ್ದಳು ಹಾಗೆ ಅನಿಸಿತು.
ಉಂಡ ಸಣ್ಣನಿಂಗನನ್ನು ತಿಪ್ಪವ್ವ ಒಲೆಯ ಮುಂದೆ ತಂದು ಕೂರಿಸಿ ಬಿಸಿ ನೀರಿಗೆ ಅದ್ದಿದ ವಸ್ತ್ರವನ್ನು ಉಂಡೆ ಕಟ್ಟಿ ಅವನ ಮುಳ್ಳು ಚುಚ್ಚಿದ ಕಾಲಿಗೆ ಒತ್ತತೊಡಗಿದಳು. ಒಳೆಯ ಒಳಗಿದ್ದಂತಹ ಕೆಂಡ ಕೂಸಿನ ಕಣ್ಣೊಳಗೆ ಭಗಭಗ ಉರಿಯುವ ಕೆಂಡದಂತೆ ಕಾಣಿಸುತ್ತಿತ್ತು. ಹೀಗೆ ಕುಂಡಜ್ಜನ ಪ್ರಸಂಗ ಅಧ್ಯಾಯದ ಕತೆ ಮುಕ್ತಾಯವಾಗುತ್ತದೆ. ಪ್ರಸ್ತುತ ಈ ಅಧ್ಯಾಯದಲ್ಲಿ ಬರುವ ಪ್ರಶ್ನೆಗಳು ಈ ರೀತಿಯಾಗಿವೆ. ಹುಡುಗನೊಬ್ಬನ ಅನಾಥತೆ, ಕಂಡವರ ಮನೆಯ ಬಾಗಿಲಿಗೆ ಬೀಳುವ ಪ್ರಸಂಗವನ್ನು ವಿವರಿಸಿ. ಇದಕ್ಕೆ ಉತ್ತರವಾಗಿ, ಕುಂಡಜ್ಜ ಬಾಲ್ಯದಲ್ಲಿ ತಂದೆ ತಾಯಿಯೊಡನೆ ದೇವಾಲಯಕ್ಕೆ ಹೋದ ಸಂದರ್ಭದಲ್ಲಿ ಅವರು ತೀರಿಕೊಂಡು ನಂತರ ಅವರಿವರ ಮನೆಯ ಬಾಗಿಲಿಗೆ ಬೀಳುವ ಸಂದರ್ಭವನ್ನು ವಿವರಿಸಿ ಬರೆಯಬೇಕು. ಪ್ರಶ್ನೆ 2. ಕುಂಡಯ್ಯನಂತವರು ಕಾಲಗರ್ಭದಲ್ಲಿ ಹೇಗೆ ಕರಗುತ್ತಿದ್ದಾರೆ? ಇಂಥ ಕಥೆಗಳನ್ನು ಯಾಕೆ ಕೇಳಬೇಕು? ಕೇಳುವವರು ಯಾರು? ಈ ಪ್ರಶ್ನೆಗೆ ಉತ್ತರವನ್ನು ಯೋಚಿಸಿ. ಕುಂಡಯ್ಯನಂತಹವರು ಕಾಲ ಸರಿದಂತೆ ಮರೆಯಾಗುತ್ತಿದ್ದಾರೆ. ಕಾಲ್ಪನಿಕವಾದಂತಹ ಕಥೆಗಳನ್ನು ಕಟ್ಟಿ ಹೇಳುವಂತಹ ಜನ ಇಂದು ನಮ್ಮಲ್ಲಿ ಇಲ್ಲವಾಗುತ್ತಿದ್ದಾರೆ. ಇಂತಹ ಕಥೆಗಳನ್ನು ನಾವು ಕೇಳಬೇಕು. ಹಾಗೆ ಕೇಳುವವರು ಈಗ ಬಹಳ ವಿರಳವಾಗಿದ್ದಾರೆ ಎಂಬುದನ್ನು ತಿಳಿಸಿ ಬರೆಯಿರಿ. ಪ್ರಶ್ನೆ 3. ಕುಂಡಜ್ಜ ಹೇಳುವ ಪ್ರಸಂಗದ ವರ್ಣನೆ ವಿವರಿಸಿ. ಪ್ರಸ್ತುತ ಈ ಅಧ್ಯಾಯದಲ್ಲಿ ಕುಂಡಜ್ಜ 3 ಪ್ರಸಂಗಗಳನ್ನು ಹೇಳುವನು. 1. ಅವನ ಮದುವೆಯ ಪ್ರಸಂಗ. 2. ಕಾಡಿನಲ್ಲಿ ದನ ಮೇಯಿಸುವಂತಹ ಪ್ರಸಂಗ. 3ನೆಯದು ಈ ಒಂದು ಸೂರನಾಯಕನಿಗೆ ಹೇಳುವಂತಹ ಯಮಧರ್ಮನ ಒಂದು ಪ್ರಸಂಗ. ಹಾಗೆ ಆ ತೊಡೆಯ ಮೇಲೆ ಇದ್ದಂತಹ 1 ರೂಪಾಯಿ ಅಗಲದ ಗಾಯದ ಪ್ರಸಂಗ. ಹೀಗೆ ಸಣ್ಣ ಪುಟ್ಟ ಪ್ರಸಂಗಗಳನ್ನು ಹೇಳುತ್ತಲೇ ಇರುವನು. ಪ್ರಶ್ನೆ 4. ಏಕಾಂಗಿ ಜೀವನದ ಕಷ್ಟ ಸುಖಗಳನ್ನು ಕಥೆಗಾರ ಹೇಗೆ ವಿವರಿಸಿದ್ದಾರೆ? ಪ್ರಸ್ತುತ ಈ ಅಧ್ಯಾಯದಲ್ಲಿ ಕುಂಡಜ್ಜ ಏಕಾಂಗಿಯಾಗಿ ಜೀವನವನ್ನು ಕಳೆದು ಕಾಳವ್ವನನ್ನು ಮದುವೆಯಾಗಿ ನಂತರ ಆತನಿಗೆ ಉಳಿದ ಒಂದೇ ಒಂದು ಮಗು ತಿಪ್ಪವ್ವನನ್ನು ಸಾಕಿ ಬೆಳೆಸಿದ ವಿವರಣೆಯನ್ನು ಬರೆಯಬೇಕಾಗುತ್ತದೆ. ಪ್ರಶ್ನೆ 5. ಕಥೆಯಲ್ಲಿ ಬರುವ ಪ್ರಾದೇಶಿಕ ಭಾಷಾ ವ್ಯತ್ಯಾಸವನ್ನು ಗಮನಿಸಿ. ಪ್ರಶ್ನೆ 6. ದೇಹದ ಗಾಯವನ್ನು ಮನಸ್ಸಿನ ಗಾಯವನ್ನು ಕುಂಡಜ್ಜ ಹಾಸ್ಯವಾಗಿ ಏಕೆ ತೆಗೆದುಕೊಂಡ? ಚರ್ಚಿಸಿ. ಈ ಇಷ್ಟೂ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿ ತಿಳಿದರೆ ನೀವು ಎಲ್ಲ ಪರೀಕ್ಷೆಯಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬಹುದು.